ಓಂ ಸಾಯಿರಾಮ್, ಓಂ ಸಾಯಿನಾಥಾಯ ನಮಃ. ಎಲ್ಲರಿಗೂ ನಮಸ್ಕಾರ. ನಮ್ಮ ಸಾಯಿ ತ್ರಿಲೋಕೇಶು ಚಾನಲ್ಗೆ ಸ್ವಾಗತ. ಯಾರೆಲ್ಲ ನಮ್ಮ ಸಾಯಿ ತ್ರಿಲೋಕೇಶು ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಹಾಗೂ ಸಾಯಿ ಸಂದೇಶಗಳನ್ನು ತಿಳಿದುಕೊಳ್ಳಿ. ಬನ್ನಿ, ಈ ದಿನ ಸಾಯಿ ಬಾಬಾರವರು ಏನನ್ನ ಸಂದೇಶ ಕಳುಹಿಸಿದ್ದಾರೆ ಎಂದು ನೋಡೋಣ. ಮಗು, ಕಳೆದು ಹೋದ ವರ್ಷದಲ್ಲಿ ನೀವು ಎಷ್ಟೋ ನೋವು ಸಂಕಟಗಳನ್ನು ಅನುಭವಿಸಿದ್ದೀರಾ. ಬೇರೆಯವರ ತಪ್ಪಿನಿಂದಾಗಿ ನೀವು ಕಣ್ಣೀರು ಹಾಕುವಂತಾಗಿತ್ತೇ? ಹಾಗಾದರೆ ಇಂದಿನ ಸಾಯಿ ಸಂದೇಶ ನಿಮಗಾಗಿಯೇ ಬಂದಿದೆ. ಬಾಬಾ ಈ ದಿನ ಶಿರಡಿಯಿಂದಲೇ ನಿಮಗೆ ಅಪಾರವಾದ ಪ್ರೀತಿ ಮತ್ತು ಆಶೀರ್ವಾದಗಳನ್ನು ಕಳುಹಿಸಿಕೊಟ್ಟಿದ್ದಾರೆ. ಈ ವರ್ಷ ನಿಮ್ಮ ಪಾಲಿಗೆ ವಿಜಯದ ವರ್ಷವಾಗಲಿದೆ ಎಂದು ಬಾಬಾ ಸ್ವತಃ ಅಭಯವನ್ನು ನೀಡುತ್ತಿದ್ದಾರೆ. ವಿಡಿಯೋವನ್ನು ಪೂರ್ತಿಯಾಗಿ ಕೇಳಿ ಹಾಗೂ ಬಾಬಾ ಅವರು ನಿಮಗೆ ಏನನ್ನ ಉತ್ತರವನ್ನು ಕೊಟ್ಟಿದ್ದಾರೆ ಎಂದು ತಿಳಿದುಕೊಳ್ಳಿ. ನಾನು ನಿನಗೆ ಶಿರಡಿಯಿಂದ ಅಪಾರವಾದ ಪ್ರೀತಿ ಮತ್ತು ತುಂಬು ಆಶೀರ್ವಾದಗಳನ್ನು ಕಳುಹಿಸಿಕೊಟ್ಟಿದ್ದೇನೆ. ನಿನ್ನ ಪಾಲಿಗೆ ಅತ್ಯಂತ ಸುಂದರವಾದ ದಿನವಾಗಲಿದೆ. ಏಕೆಂದರೆ ಇಂದಿನಿಂದ ನೀನು ಯೋಚಿಸದೇ ಇರುವ ಕೆಲವು ಒಳ್ಳೆಯ ಅಭ್ಯಾಸಗಳು ತಾನಾಗಿಯೇ ನಿನ್ನ ದಿನಚರಿಯಲ್ಲಿ ಸೇರಿಕೊಳ್ಳಲಿವೆ. ನಾನು ನಿನಗೆ ಈ ಆಶೀರ್ವಾದವನ್ನು ನೀಡಿದ್ದೇನೆ. ಇಂದು ರಾತ್ರಿ ಮಲಗುವ ಮುನ್ನ ನನ್ನ ಈ ಮಾತನ್ನು ನೆನಪಿಸಿಕೋ. ನಿನ್ನ ದಿನನಿತ್ಯದ ಜೀವನದಲ್ಲಿ ಎಷ್ಟು ಒಳ್ಳೆಯ ಬದಲಾವಣೆಗಳು ಬಂದಿವೆ ಎಂಬುದನ್ನು ನೀನೇ ಗಮನಿಸು. ಇದರ ಬಗ್ಗೆ ನೀನು ಮುಂಚೆ ಯೋಚಿಸಿಯೂ ಇರಲಿಲ್ಲ, ಯಾವುದೇ ಸಂಕಲ್ಪವನ್ನು ಕೂಡ ಮಾಡಿರಲಿಲ್ಲ. ಹೌದು, ಕಳೆದ ವರ್ಷದಲ್ಲಿ ನೀನು ಕೆಲವು ಕಷ್ಟಗಳನ್ನು ಎದುರಿಸಿದ್ದೀಯಾ ಎಂಬುದನ್ನು ನಾನು ಒಪ್ಪಿಕೊಳ್ಳುತ್ತೇನೆ. ವರ್ಷದ ಕೊನೆಯಲ್ಲಿ ಕೆಲವು ಒಳ್ಳೆಯ ವಿಷಯಗಳು ನಡೆದವು. ಆದರೆ ಕೆಲವು ಘಟನೆಗಳು ನಿಜಕ್ಕೂ ಎಂತಹುದ್ದಾಗಿದ್ದವು ಎಂದರೆ, ನಲ್ಲಿ ನೀನು ಪಾಠ ಕಲಿಯುವುದಕ್ಕಿಂತ ಹೆಚ್ಚಾಗಿ ಬರೀ ಹೋರಾಟ ಹಾಗೂ ಸಂಘರ್ಷವೇ ಎದುರಾಯಿತು. ಅದು ಕೂಡ ಇತರರ ತಪ್ಪುಗಳ ಕಾರಣದಿಂದಾಗಿ. ನೀನು ಜೀವನದಲ್ಲಿ ಯಾವತ್ತೂ ನೋಡಬಾರದ್ದು ಅಂದುಕೊಂಡಿದ್ದ ಜನರ ಮುಖಗಳನ್ನು ಮತ್ತು ನೀನು ಎಂದಿಗೂ ಊಹಿಸಿದ್ದ ಅವರ ಕೆಟ್ಟ ರೂಪಗಳನ್ನು ನೀನು ನೋಡುವಂತಾಯಿತು ಎಂಬುದನ್ನು ನಾನು ಬಲ್ಲೆ. ಒಟ್ಟಾರೆಯಾಗಿ ಹೇಳಬೇಕೆಂದರೆ ಕಳೆದ ವರ್ಷ ನಿನ್ನ ಜೀವನದಲ್ಲಿ ದೊಡ್ಡ ಬದಲಾವಣೆಯನ್ನು ತರುವ ವರ್ಷವಾಗಿತ್ತು. ಆ ಕಾರಣಕ್ಕಾಗಿಯೇ ನೀನು ಅಷ್ಟೊಂದು ಮತ್ತು ಕಷ್ಟವನ್ನು ಮತ್ತು ನೋವನ್ನು ಅನುಭವಿಸಬೇಕಾಗಿ ಬಂತು. ಆದರೆ ಈ ವರ್ಷ ಇದೆಯಲ್ಲ, ಅದು ನೀನು ಗೆದ್ದು ಬೀಗುವ ವರ್ಷ. ನನ್ನ ಈ ಮಾತನ್ನು ನೆನಪಿಟ್ಟಿಕೋ, ಇದು ನಿನ್ನ ವಿಜಯದ ವರ್ಷ. ಅದರಿಂದಾಗಿ ಹಿಂದೆ ನಡೆದು ಹೋದ ವಿಷಯಗಳು ಅಲ್ಲಿಗೆ ಮುಗಿದು ಹೋದವು. ಇನ್ನು ಮುಂದೆ ಹಾಗೆ ಆಗುವುದಿಲ್ಲ. ಈಗ ಎಲ್ಲವೂ ಸಂಪೂರ್ಣವಾಗಿ ಬದಲಾಗಲಿದೆ. ನಾನು ನಿನಗೆ ಹೇಳಲು ಬಯಸುವುದೇನೆಂದರೆ, ನೀನು ನಿನ್ನ ಆರ್ಥಿಕ ಪರಿಸ್ಥಿತಿಯನ್ನು ಸುಧಾರಿಸಿಕೊಳ್ಳಲು ಮುಂದೆ ಸಾಗಬೇಕಿದ್ದರೆ ನೀನು ಪ್ರಸ್ತುತ ಎಷ್ಟು ಗಂಟೆ ಕೆಲಸ ಮಾಡುತ್ತಿದ್ದೀಯೋ ಅದಕ್ಕಿಂತ ಸ್ವಲ್ಪ ಹೆಚ್ಚಿನ ಸಮಯವನ್ನು ಕೆಲಸಕ್ಕಾಗಿ ಮೀಸಲಿಡಬೇಕು. ನೀನು ಶ್ರಮವನ್ನು ಹೆಚ್ಚಿಸಿದಾಗ ತಾನಾಗಿಯೇ ನಿನ್ನ ಆರ್ಥಿಕ ಸ್ಥಿತಿಯಲ್ಲಿ ದೊಡ್ಡ ಸುಧಾರಣೆ ಕಂಡುಬರುತ್ತದೆ. ಇದರ ಜೊತೆಗೆ ಈ ವರ್ಷ ನೀನು ನಿನ್ನ ಗುರಿಯ ಬಗ್ಗೆ ಸ್ಪಷ್ಟವಾಗಿರಬೇಕು. ನೀನು ಜೀವನದಲ್ಲಿ ಏನು ಮಾಡಲು ಬಯಸುತ್ತಿದ್ದೀಯಾ, ಯಾವ ಕೆಲಸವನ್ನು ಕೈಗೆತ್ತಿಕೊಳ್ಳಬೇಕು ಎಂಬುದು ನಿನಗೆ ಸ್ಪಷ್ಟವಾಗಿ ತಿಳಿದಿರಬೇಕು. ಸ್ವಲ್ಪ ಆ ಕೆಲಸ, ಸ್ವಲ್ಪ ಈ ಕೆಲಸ, ಹಾಗೆ ಹೀಗೆ ಮಾಡುವುದರಿಂದ ಏನೂ ಪ್ರಯೋಜನವಾಗುವುದಿಲ್ಲ. ಏನು ಮಾಡಬೇಕು, ಯಾಕೆ ಮಾಡಬೇಕು ಮತ್ತು ಅದರಿಂದ ನಿನಗೆ ಏನು ಸಿಗಬೇಕು ಎಂಬ ಸಂಪೂರ್ಣ ಸ್ಪಷ್ಟತೆ ಇರಲಿ. ಅದು ಒಂದೇ ಕೆಲಸವಾಗಿರಲಿ ಅಥವಾ ಎರಡೇ ಆಗಿರಲಿ ಅಥವಾ 4 ಆಗಿರಲಿ, ಮಾಡುವ ಕೆಲಸದಲ್ಲಿ ಸಂಪೂರ್ಣ ಗಮನವಿರಲಿ. ಹೌದು, ಯಾರಾದರೂ ನಿನಗೆ ಯಾವುದೋ ದೇವಸ್ಥಾನದ ಕಾಣಿಕೆಯ ಹೆಸರಿನಲ್ಲಿ ಹಣ ಕೇಳುತ್ತಿದ್ದರೆ ಹೊಸ ವರ್ಷ ಪೂರ್ತಿ ನಿಮ್ಮ ಕುಟುಂಬದ ಹೆಸರಿನಲ್ಲಿ ಪೂಜೆ ಮಾಡಿಸುತ್ತೇವೆ, ಹಾಗೆ ಮಾಡುತ್ತೇವೆ, ಹೀಗೆ ಮಾಡುತ್ತೇವೆ ಎಂದು ಹೇಳುತ್ತಿದ್ದರೆ ನೋಡು, ನಿನ್ನ ಮನಸ್ಸಿಗೆ ಒಪ್ಪಿಗೆಯಾದರೆ ಮಾತ್ರ ಹಣವನ್ನು ನೀಡು. ನಿನ್ನ ಮನಸ್ಸು ಒಪ್ಪದಿದ್ದರೆ ಖಂಡಿತವಾಗಿಯೂ ಕೊಡಬೇಡ. ನಿನ್ನ ಕುಟುಂಬದ ಸುಖ ಶಾಂತಿಗಾಗಿ ಇಂದಿನಿಂದ ನೀನೇ ನಿಯಮಿತವಾಗಿ ಪೂಜೆ ಮಾಡಲು ಆರಂಭಿಸು.
ಪ್ರತಿದಿನ ನೀನೇ ನಿಯಮದಂತೆ ಪೂಜೆ ಮಾಡಿಕೊ. ಎಂದಾದರೂ ನಿನಗೆ ಉಜ್ಜಯಿನಿಯ ಮಹಾಕಾಲನಿಗೆ ಪೂಜೆ ಮಾಡಬೇಕು, ಕಾಶಿ ವಿಶ್ವನಾಥನಿಗೆ ಪೂಜೆ ಸಲ್ಲಿಸಬೇಕು, ಕೇದಾರನಾಥನಿಗೆ ಪೂಜೆ ಮಾಡಬೇಕು, ಅಥವಾ ಮಾತಾ ವೈಷ್ಣೋದೇವಿಯ ಸನ್ನಿಧಿಯಲ್ಲಿ ಪ್ರಾರ್ಥಿಸಬೇಕು ಎಂದು ಮನಸ್ಸಿನಲ್ಲಿ ಆಸೆ ಮೂಡಿದರೆ ನೀನೇ ಸ್ವತಃ ಮನೆಯಲ್ಲಿ ಕುಳಿತು ಆ ಪುಣ್ಯ ಕ್ಷೇತ್ರಗಳನ್ನು ಮತ್ತು ಆ ದೇವರನ್ನೇ ಮನಸ್ಸಿನಲ್ಲಿ ಸ್ಮರಿಸುತ್ತಾ ಧ್ಯಾನ ಮಾಡುತ್ತಾ ನಿನ್ನ ಕುಟುಂಬದ ಸುಖ, ಶಾಂತಿ ಮತ್ತು ಸಮೃದ್ಧಿಗಾಗಿ ಬೇಡಿಕೊ. ನೀನು ಹಾಗೆ ಶ್ರದ್ಧೆಯಿಂದ ಪ್ರಾರ್ಥಿಸಿದಾಗ ಆ ದೇವತೆಗಳ ಆಶೀರ್ವಾದ ತಾನಾಗಿಯೇ ನಿನಗೆ ಲಭಿಸುತ್ತದೆ. ಇದಕ್ಕಾಗಿ ನೀನು ಬೇರೆಯವರಿಂದ ಪೂಜೆ ಮಾಡಿಸಬೇಕಾದ ಅಗತ್ಯವಿಲ್ಲ. ಅದಕ್ಕೆ ನಾನು ಹೇಳುತ್ತಿರುವುದು, ನಿನ್ನ ಪಾಲಿನ ಪೂಜೆಯನ್ನು ನೀನೇ ಮಾಡಿಕೊ. ನೀನು ಯಾವ ದೇವಸ್ಥಾನದಲ್ಲಿ ಪೂಜೆ ಮಾಡಿಸಬೇಕು ಅಂದುಕೊಂಡಿದ್ದೀಯೋ ಅಲ್ಲಿಯೇ ಖುದ್ದಾಗಿ ಹೋದಾಗ ಮಾತ್ರ ಆ ದೇವರನ್ನು ಧ್ಯಾನಿಸಬೇಕು ಎಂದೇನೂ ಇಲ್ಲ. ನೀನು ಈಗಲೇ ನಿನ್ನ ಮನೆಯಲ್ಲಿ ಕುಳಿತು ಅವರ ಆರಾಧನೆ ಮಾಡಬಹುದು ಅಲ್ಲವೇ? ಅದನ್ನೇ ಮಾಡು. ಇನ್ನೂ ಒಂದು ಮುಖ್ಯವಾದ ವಿಷಯವನ್ನು ನಾನು ನಿನಗೆ ಹೇಳಲು ಬಯಸುತ್ತೇನೆ ಮತ್ತು ಈ ವಿಷಯವನ್ನು ನೀನು ನಿನ್ನ ಮನಸ್ಸಿನಲ್ಲಿ ಗಟ್ಟಿಯಾಗಿ ಗಂಟು ಹಾಕಿಕೊಳ್ಳಬೇಕು ಎಂದು ಆಶಿಸುತ್ತೇನೆ. ನಿನ್ನ ದೇಶಕ್ಕಾಗಿ, ನಿನ್ನ ಮಾತೃಭೂಮಿ ಮತ್ತು ಜನ್ಮಭೂಮಿಗಾಗಿ ನೀನು ಪ್ರತಿದಿನ ಪೂಜೆಯನ್ನು ಮಾಡು. ನಿನ್ನ ದೇಶದ ಏಳಿಗೆಗಾಗಿ ಆಶೀರ್ವಾದವನ್ನು ಬೇಡು. ಎಲ್ಲಕ್ಕಿಂತ ಮುಂಚೆ ದೇಶಕ್ಕಾಗಿ ಪ್ರಾರ್ಥಿಸು. ನೀನು ನನ್ನನ್ನು ನಿಜವಾಗಿ ಪ್ರೀತಿಸುತ್ತಿದ್ದರೆ ಮತ್ತು ನನ್ನ ಮಾತುಗಳನ್ನು ಗೌರವಿಸುವುದಾದರೆ ಇಂದು ನಾನು ನಿನಗೆ ಹೇಳಿರುವ ಈ ಮಾತನ್ನು ವರ್ಷಪೂರ್ತಿ ನೆನಪಿನಲ್ಲಿ ಇಟ್ಟುಕೋ. ನೀನು ನಿನಗಾಗಿ ದಿನಾಲೂ 2 ಮಾಲೆ, 4 ಮಾಲೆ ಅಥವಾ 10 ಮಾಲೆ ಜಪ ಮಾಡುತ್ತೀಯಾ ಅಲ್ಲವೇ? ಅದರಲ್ಲಿ ಕನಿಷ್ಠ 1 ಮಾಲೆ ಜಪವನ್ನು ನಿನ್ನ ದೇಶಕ್ಕಾಗಿ ಮೀಸಲಿಡು. ನೀನು ಪ್ರತಿದಿನ ನಿನ್ನ ದೇಶಕ್ಕಾಗಿ ಆಶೀರ್ವಾದ ಬೇಡಿದರೆ ಆ ದೇಶದಲ್ಲಿ ವಾಸಿಸುವ ಪ್ರತಿಯೊಬ್ಬ ವ್ಯಕ್ತಿಯೂ ತಾನಾಗಿಯೇ ಪ್ರಗತಿ ಹೊಂದುತ್ತಾನೆ ಮತ್ತು ಎಲ್ಲರಿಗೂ ಆಶೀರ್ವಾದ ಲಭಿಸುತ್ತದೆ. ಒಂದು ವೇಳೆ ನೀನು ಜಪಮಾಲೆ ಮಾಡದಿದ್ದರೆ ಹನುಮಾನ್ ಚಾಲೀಸ ಪಠಿಸಬಹುದು, ಸಾಯಿ ಭವಾನಿ ಓದಬಹುದು ಅಥವಾ ಇನ್ಯಾವುದೋ ಪೂಜೆಯನ್ನು ಮಾಡಬಹುದು. ಆದರೆ ನೆನಪಿಡು, ಮೊದಲು ನಿನ್ನ ಪುಣ್ಯಭೂಮಿಗಾಗಿ ಪ್ರಾರ್ಥಿಸು, ಆಮೇಲೆ ನಿನಗಾಗಿ ಮತ್ತು ನಿನ್ನ ಕುಟುಂಬಕ್ಕಾಗಿ ಕೇಳಿಕೊ. ನೋಡು, ಈ ಒಂದು ಸತ್ಕರ್ಮದಿಂದ ನಿನ್ನ ಜೀವನದ ಮೇಲೆ ಎಷ್ಟು ಶುಭ ಪರಿಣಾಮಗಳು ಬೀರಲಿವೆ ಎಂಬುದನ್ನು ನೀನೇ ಕಾಣುತ್ತೀಯ. ಏಕೆಂದರೆ ನೀನು ನಿನ್ನ ಸ್ವಾರ್ಥವನ್ನು ಬಿಟ್ಟು ಇತರರಿಗಾಗಿ ಸಮಯವನ್ನು ತೆಗೆದು ಪ್ರಾಮಾಣಿಕವಾಗಿ ಪ್ರಾರ್ಥಿಸುತ್ತಿರುವಾಗ ಅಲ್ಲಿ ಯಾವುದೇ ಛಲ ಅಥವಾ ಕಪಟ ಇರುವುದಿಲ್ಲ. ಯಾರು ಎಷ್ಟೊಂದು ನಿಷ್ಕಲ್ಮಶವಾಗಿ ಮತ್ತು ಪ್ರಾಮಾಣಿಕವಾಗಿ ಪ್ರಾರ್ಥಿಸುತ್ತಾರೋ ಅವರಿಗೆ ಜೀವನದಲ್ಲಿ ಅತ್ಯಂತ ಶ್ರೇಷ್ಠವಾದ ಫಲಗಳು ಖಂಡಿತವಾಗಿಯೂ ಸಿಗುತ್ತದೆ. ಇದು ಸತ್ಯವಾದ ಮಾತು. ಯಾವಾಗಲೂ ಸಂತೋಷವಾಗಿರು, ನಗುತ್ತಿರು. ನಿಮ್ಮ ಜೀವನದಲ್ಲಿ ಕಷ್ಟಗಳನ್ನು ನೋಡಿ ಸಾಯಿಬಾಬಾ ನನ್ನ ಕೈ ಬಿಟ್ಟರು ಅಂತ ಬೇಸರ ಮಾಡಿಕೊಂಡಿದ್ದೀರಾ? ನಾನು ಬಾಬಾರವರಿಗೆ ಚಿನ್ನದ ಉಡುಗೊರೆ ನೀಡಬೇಕು ಅನ್ನೋ ಆಸೆ ನಿಮಗೆ ಇದೆ ಎಂದು ಗೊತ್ತು. ಮಗು, ನೀನು ಯಾರ ಬಗ್ಗೆ ಯೋಚಿಸುತ್ತಿದ್ದೀಯೋ? ನೀನು ಕೇವಲ ರಾತ್ರಿ ಒಂದು ಫೋನ್ ಮಾಡಿದ್ದರೂ ಕೂಡ ನಿಮ್ಮಿಬ್ಬರ ನಡುವೆ ಏನೆಲ್ಲ ಮಾತುಕತೆಗಳು ಆಗಬೇಕಿತ್ತೋ ಅದೆಲ್ಲ ಮೊದಲೇ ಮುಗಿದು ಹೋಗುತ್ತಿತ್ತು ಮತ್ತು ವಿಷಯಗಳು ಇನ್ನೂ ಸ್ಪಷ್ಟವಾಗಿ ಇರುತ್ತಿತ್ತು. ಪ್ರತಿಯೊಬ್ಬರ ಜೀವನದಲ್ಲೂ 3, 4 ಅಥವಾ 5 ಜನ ತುಂಬ ಮುಖ್ಯವಾಗಿರುತ್ತಾರೆ. ಕೆಲವರು ಮನೆಯವರು ಮತ್ತು ಇನ್ನು ಕೆಲವರು ಆಫೀಸಿನವರು. ಇದರ ಜೊತೆಗೆ ನೀನು ನಿಯಮಿತವಾಗಿ ದೇವಸ್ಥಾನಕ್ಕೋ ಅಥವಾ ಸತ್ಸಂಗಕ್ಕೋ ಹೋಗುತ್ತಿದ್ದರೆ ಅಲ್ಲೂ ಕೂಡ ನಿನಗೆ ಬೇಕಾದವರು ಯಾರಾದರೂ ಇದ್ದೇ ಇರುತ್ತಾರೆ. ಹೀಗಿರುವಾಗ ಯಾವುದೇ ಮುಖ್ಯವಾದ ವಿಷಯವಿದ್ದರೂ ಅಥವಾ ನಿನ್ನ ಮನಸ್ಸಿನಲ್ಲಿ ಏನಾದರೂ ಗೊಂದಲವಿದ್ದರೂ, ಇಲ್ಲವೇ ನೀನು ಮನೆಯಲ್ಲಿ ಯಾವುದಾದರೂ ದೊಡ್ಡ ನಿರ್ಧಾರಗಳನ್ನು ತೆಗೆದುಕೊಂಡಿದ್ದರೆ ತಕ್ಷಣವೇ ಅವರಿಗೆ ಫೋನ್ ಮಾಡಿ ತಿಳಿಸು. ಇಲ್ಲದಿದ್ದರೆ ಕನಿಷ್ಠ ಪಕ್ಷ ಮೊಬೈಲ್ನಲ್ಲಿ ಒಂದು ಮೆಸೇಜನ್ನು ಹಾಕು. ಬಿಡುಗಡೆಯಾದಾಗ ಓದಿಕೊಳ್ಳುತ್ತಾರೆ. ಏಕೆಂದರೆ ನೀನು ವಿಷಯವನ್ನು ತಿಳಿಸದೇ ಇರುವುದರಿಂದ ಮತ್ತು ಅವರಿಗೆ ಅದು ಗೊತ್ತಿಲ್ಲದ ಕಾರಣ ಕೊನೆಯ ಕ್ಷಣದಲ್ಲಿ ಮಾತನಾಡುವಾಗ ಹಲವು ನಿರ್ಧಾರಗಳು ಅಸ್ತವ್ಯಸ್ತವಾಗಿ ಬಿಡುತ್ತವೆ. ಇಂದಿನಿಂದ ಮುಂದೆ ತೊಂದರೆಯಾಗುತ್ತದೆ. ಆದ್ದರಿಂದ ನೀನು ಸರಿಯಲ್ಲ ಅಲ್ಲವೇ?
ಕೊನೆಯ ಕ್ಷಣದಲ್ಲಿ ಮಾತನಾಡುವಾಗ ಹಲವು ನಿರ್ಧಾರಗಳು ಅಸ್ತವ್ಯಸ್ತವಾಗಿ ಬಿಡುತ್ತವೆ. ಇದರಿಂದ ಮುಂದೆ ತೊಂದರೆಯಾಗುತ್ತದೆ. ಅದು ಸರಿಯಲ್ಲ ಅಲ್ಲವೇ? ಆದ್ದರಿಂದ ನಿನ್ನ ಜೀವನದ ಕೆಲವು ಮುಖ್ಯ ಜನರಿಗೆ ಫೋನ್ ಮಾಡುವ ಮೂಲಕ ಮುಜುಗರ ಪಡಬೇಡ. ತಕ್ಷಣ ಫೋನ್ ಮಾಡು. ನೀನು ಇತ್ತೀಚೆಗೆ ಒಂದು ಹೊಸ ಬಿಸ್ನೆಸ್ ಅಂದರೆ ವ್ಯಾಪಾರವನ್ನು ಆರಂಭಿಸಬೇಕು. ಅದು ಕೂಡ ತಿನ್ನುವ ಅಥವಾ ಕುಡಿಯುವ ವಸ್ತುವಿಗೆ ಸಂಬಂಧಪಟ್ಟ ವ್ಯಾಪಾರ ಮಾಡಬೇಕು ಎಂದು ಯೋಚಿಸುತ್ತಿದ್ದೀಯಾ ಅಲ್ಲವೇ? ಆದರೆ ನೀನು ಅದನ್ನು ಹೇಗೆ ಮಾಡಲು ಸಾಧ್ಯ ಎಂದು ನನಗೆ ಹೇಳು. ಅದು ನಿನಗೆ ಹೇಗೆ ಸಾಧ್ಯವಾಗುತ್ತದೆ? ನೀನು ಜೀವನದಲ್ಲಿ ಇನ್ನೂ ಎಷ್ಟೋ ವಿಷಯಗಳನ್ನು ನೋಡಬೇಕಾಗಿದೆ. ಅಂಥದ್ದರಲ್ಲಿ ಹೊಸದಾದ ಆಹಾರದ ವ್ಯಾಪಾರ ಆರಂಭಿಸುವುದು ತುಂಬ ದೊಡ್ಡ ಜವಾಬ್ದಾರಿಯ ವಿಷಯವಾಗಿರುತ್ತದೆ. ಇದು ಕೇವಲ ಯಾರಿಗೂ ರುಚಿ ಕೊಡುವ ವಿಷಯ ಮಾತ್ರವಲ್ಲ, ಅವರ ಆರೋಗ್ಯದ ವಿಷಯವೂ ಆಗಿರುತ್ತದೆ. ನೀನು ಯಾರಿಗಾದರೂ ಏನನ್ನಾದರೂ ಸಿದ್ಧಪಡಿಸಿ ಕಳುಹಿಸಿದಾಗ ಅದು ಶುದ್ಧವಾಗಿದೆಯೇ ಇಲ್ಲವೇ, ಅದರಲ್ಲಿ ಏನೆಲ್ಲ ಬಳಸಲಾಗಿದೆ ಎಂಬುದನ್ನು ಯಾರು ಬೇಕಾದರೂ ಪರೀಕ್ಷೆ ಮಾಡಬಹುದು. ಆದ್ದರಿಂದ ಇದರಲ್ಲಿ ಯಾವುದೇ ಬೇಜವಾಬ್ದಾರಿತನ ನಡೆಯುವುದಿಲ್ಲ. ಈ ಮಾತನ್ನು ಅರ್ಥ ಮಾಡಿಕೊ. ಒಂದು ವೇಳೆ ನೀನು ಆಹಾರದ ವ್ಯಾಪಾರ ಮಾಡಲೇಬೇಕು ಅಂದುಕೊಂಡಿದ್ದರೆ ಅಲ್ಲಿ ನಿನ್ನ ಖುದ್ದಾದ ಉಪಸ್ಥಿತಿ ಇರಬೇಕು. ಬೇರೆಯವರ ನಂಬಿಕೆಯ ಮೇಲಲ್ಲ, ನಿನ್ನ ಸ್ವಂತ ನಂಬಿಕೆಯ ಮೇಲೆ ನಿನಗೆ ಮಾಡಲು ಸಾಧ್ಯವಿದ್ದರೆ ಮಾತ್ರ ಮುಂದುವರಿಯಬೇಕು. ಇಲ್ಲದಿದ್ದರೆ ಇದರ ಬಗ್ಗೆ ಮತ್ತೊಮ್ಮೆ ಯೋಚಿಸು. ಇನ್ನು ಕೆಲವು ತಿಂಗಳುಗಳ ಹಿಂದೆ ನಿನಗೆ ಆಸ್ಪತ್ರೆಯಲ್ಲಿ ರಕ್ತ ಪರೀಕ್ಷೆ ಅಥವಾ ಇನ್ಯಾವುದೋ ತಪಾಸಣೆ ಮಾಡಿಸಲು ಹೇಳಲಾಗಿತ್ತು ಅಲ್ಲವೇ? ಮೊದಲು ಹೋಗಿ ಆ ಪರೀಕ್ಷೆಗಳನ್ನು ಮಾಡಿಸು. ಆದ್ದರಿಂದ ಓಡಬೇಡ. ಪ್ರತಿಯೊಂದು ಪರಿಸ್ಥಿತಿಯಲ್ಲೂ ಧೈರ್ಯವಾಗಿ ಎದುರಿಸು. ಒಂದು ವೇಳೆ ಆರೋಗ್ಯದಲ್ಲಿ ಏರುಪೇರಾಗಿದ್ದರೂ ಧೈರ್ಯವಾಗಿರು. ನಿನ್ನ ಶರೀರಕ್ಕೆ ನಿನ್ನ ಗಮನ ಎಲ್ಲೆಲ್ಲಿ ಬೇಕಾಗಿದೆ ಎಂಬುದನ್ನು ನೋಡು. ಹೀಗೆ ನಿರ್ಲಕ್ಷ್ಯ ಮಾಡಿ ಓಡಿದರೆ ಮುಂದೆ ಒಂದೇ ಬಾರಿ ನಿನ್ನ ಶರೀರ ಕಾಯಿಲೆಗಳ ತಾಣವಾಗಿ ಬಿಡುತ್ತದೆ. ಅದು ತಪ್ಪು. ಆದ್ದರಿಂದ ಧೈರ್ಯವಾಗಿ ಎದುರಿಸು. ಹೆದರಬೇಡ. ನಿನ್ನ ಬಳಿ ನನ್ನ ಊದಿ ಇದೆ. ನೀನು ಯಾವ ದಿನ ನಿನ್ನ ಆರೋಗ್ಯವನ್ನು ಸುಧಾರಿಸಿಕೊಳ್ಳಬೇಕು ಎಂದು ಮನಸ್ಸು ಮಾಡುತ್ತೀಯೋ ಅಂದೇ ಅದು ನಿಜವಾಗಿಯೂ ಗುಣವಾಗಲು ಆರಂಭಿಸುತ್ತದೆ. ನೀನು ನಿನ್ನ ಜೇಬಿನಲ್ಲಿ ಎಷ್ಟೋ ವಸ್ತುಗಳನ್ನು ಇಟ್ಟು ಮರೆತು ಬಿಡುತ್ತೀಯಾ ಅಲ್ಲವೇ? ಅದರಲ್ಲಿ ನೀನು ಅತಿ ಹೆಚ್ಚು ಮರೆಯುವ ವಸ್ತುಗಳೆಂದರೆ ನಿನ್ನ ₹150 ಹಣ ಮತ್ತು ನಿನ್ನ ಕರ್ಚೀಫ್. ಅದು ಕೇವಲ ಜೇಬಿನಲ್ಲಿ ಇದ್ದು ಬಟ್ಟೆಯ ಜೊತೆಗೆ ಒಗೆಯಲ್ಪಡುತ್ತದೆ. ಇನ್ನು ಕೆಲವು ತಿಂಗಳ ಹಾಗೆ ಜೇಬಿನಲ್ಲೇ ಉಳಿದು ಬಿಡುತ್ತದೆ. ಇಂದಿನಿಂದ ಒಂದು ನಿಯಮವನ್ನು ಮಾಡಿಕೊ. ನೀನು ಎಲ್ಲೇ ಹೋಗಿ ಮನೆಗೆ ಬಂದ ತಕ್ಷಣ ಮೊದಲು ಜೇಬಿನಲ್ಲಿ ಕೈ ಹಾಕಿ ಅಲ್ಲಿರುವ ವಸ್ತುಗಳನ್ನು ಹೊರಗೆ ತೆಗೆದು ಇಡು. ಪೆನ್ ಇರಲಿ, ಕಾಗದ ಇರಲಿ, ಹಣ ಇರಲಿ, ಎಲ್ಲವನ್ನೂ ಹೊರಗೆ ತೆಗೆದು ಒಗೆಯುವ ಬಟ್ಟೆಯನ್ನು ಒಗೆಯಲು ಹಾಕು. ಹಣವನ್ನು ಸುರಕ್ಷಿತವಾಗಿ ಎತ್ತಿ ಇಡು. ನಿನ್ನ ಮನಸ್ಸಿನಲ್ಲಿ ಒಂದು ದೊಡ್ಡ ಯೋಜನೆ ನಡೆಯುತ್ತಿದೆ ಅಲ್ಲವೇ? ನೀನು ನನಗೆ ಚಿನ್ನದ ಯಾವುದೋ ಒಂದು ದೊಡ್ಡ ಉಡುಗೊರೆಯನ್ನು ನೀಡಬೇಕು ಅಂದುಕೊಂಡಿದ್ದೀಯಾ? ನೀನು ಪ್ರತಿದಿನ ಚಿನ್ನದ ಬೆಲೆ ಎಷ್ಟಿದೆ, ಯಾವಾಗ ಕಡಿಮೆಯಾಗುತ್ತದೆ, ಯಾವಾಗ ಜಾಸ್ತಿಯಾಗುತ್ತದೆ ಎಂದು ಗಮನಿಸುವುದನ್ನು ಕೂಡ ನಾನು ಬಲ್ಲೆ. ನಿನಗೆ ಅಷ್ಟೊಂದು ಆಸೆ ಇದ್ದರೆ ಮತ್ತು ಆ ಆಸೆ ಸಂಪೂರ್ಣವಾಗಿ ಪ್ರಾಮಾಣಿಕವಾಗಿದ್ದರೆ ಸಮಯ ಬಂದಾಗ ನಿನ್ನ ಸಂಬಳದಿಂದಲೇ ನನಗೊಂದು ಚಿನ್ನದ ಚೈನ್ ಅಥವಾ ನಿನ್ನ ಇಷ್ಟದ ಬಂದಿದ್ದನ್ನು ಮಾಡಿಸಿಕೊಳ್ಳುತ್ತೇನೆ. ಆದರೆ ನಾನು ನಿನಗೊಂದು ಮಾತು ಹೇಳಲೆ, ಇದು ಕೇವಲ ನಿನ್ನ ಇಷ್ಟ ಮತ್ತು ಹಲವು ವರ್ಷಗಳ ಹಠ ಅಷ್ಟೇ. ಅದಕ್ಕಾಗಿಯೇ ನಾನು ಈ ಕೆಲಸಕ್ಕೆ ಒಪ್ಪಬಹುದು. ಇಲ್ಲದಿದ್ದರೆ ನೀನು ನಿಜವಾಗಿ ನೋಡಿದರೆ ನನಗೆ ಚಿನ್ನ ಧರಿಸುವ ಹಂಬಲವಾಗಲಿ ಅಥವಾ ನಿನ್ನಿಂದ ಚಿನ್ನ ಖರೀದಿಸಿ ಪಡೆಯುವ ಆಸೆಯಾಗಲಿ ಖಂಡಿತ ಇಲ್ಲ. ನಿನಗೆ ಚಿನ್ನದ ಚೈನ್ ಇಷ್ಟ ಅಲ್ಲವೇ? ನಿನಗೆ ಯಾವುದು ಇಷ್ಟವೋ ಅದನ್ನೇ ನೀನು ಧರಿಸು. ನಾನು ನಿನಗೆ ಎಂದೂ ತಡೆಯುವುದಿಲ್ಲ, ಏಕೆಂದರೆ ಅದು ತಪ್ಪು ಹವ್ಯಾಸವಲ್ಲ. ಈಗ ಮಳೆಗಾಲ ಬರುತ್ತಿದೆ. ಯಾರಿಗೆ ಕಂಬಳಿಯ ಅಗತ್ಯವಿದೆಯೋ ರಸ್ತೆಯಲ್ಲಿ ಚಳಿಯಿಂದ ನಡುಗುತ್ತಿರುವ ಅಸಹಾಯಕರಿಗೆ ಜನರಿಗೆ ಕಂಬಳಿಯನ್ನು ಹಂಚು. ಅದೇ ರಾತ್ರಿ ಯಾರಿಗಾದರೂ ರೇಷನ್ ಕೊಡಿಸು. ಸಣ್ಣ ಸಣ್ಣ ಅನ್ನದಾನಗಳನ್ನು ಮಾಡು. ಲೋಕದಲ್ಲಿ ಅಷ್ಟೊಂದು ಸೇವೆಗಳಿವೆ. ಯಾರಿಗಾದರೂ ಔಷಧಿಯ ಅಗತ್ಯವಿದ್ದರೆ
ಇನ್ಯಾರಿಗೋ ಗಾಯಕ್ಕೆ ಪಟ್ಟಿ ಹಾಕಿಸಿಕೊಳ್ಳುವಲು ಹಣ ಬೇಕಾಗಿರುತ್ತದೆ. ಆಸ್ಪತ್ರೆಯಲ್ಲಿ ಸಣ್ಣ ಸಹಾಯದ ಅಗತ್ಯವಿರುತ್ತದೆ. ಅದನ್ನು ಮಾಡು. ಯಾವುದೇ ನಿಸ್ವಾರ್ಥವಿಲ್ಲದೆ ಎದುರಿಗಿರುವವರು ಏನು ಯೋಚಿಸುತ್ತಾನೆ ಎಂಬುದನ್ನು ಲೆಕ್ಕಿಸದೆ ಪ್ರಾಮಾಣಿಕತೆಯಿಂದ ಸಹಾಯವನ್ನು ಮಾಡು. ಅವರ ಕೈಗೆ ನೇರವಾಗಿ ಹಣವನ್ನು ಕೊಡಬೇಡ. ಅವರಿಗೆ ಯಾವ ವಸ್ತುವಿನ ಅಗತ್ಯವಿದೆಯೋ ಅದನ್ನು ನೀನೇ ಜೊತೆಯಲ್ಲಿ ಇದ್ದು ಕೊಡಿಸು. ಮತ್ತು ಅದು ಸದುಪಯೋಗ ಆಗುತ್ತಿದೆಯೇ ಎಂದು ನಿನ್ನ ಕಣ್ಣಾರೆ ನೋಡಿ ತೃಪ್ತಿಪಟ್ಟುಕೋ. ನಿನಗೆ ಎಷ್ಟೇ ಮಾಡಲು ಸಾಕು. ನೀನು ನಂಬು, ನಾನು ನಿಜ ಹೇಳುತ್ತಿದ್ದೇನೆ. ನನಗೆ ನಿನ್ನಿಂದಾಗಲಿ ಅಥವಾ ನನ್ನ ಯಾವುದೇ ಭಕ್ತರಿಂದಾಗಲಿ ಚಿನ್ನ ಬೆಳ್ಳಿಯ ನಿರೀಕ್ಷೆ ಇರುವುದಿಲ್ಲ. ನೀನು ನನಗೆ ಕೇವಲ ನಿನ್ನ ಪ್ರೀತಿಯನ್ನು ಕೊಡು. ನನ್ನ ಮೇಲೆ ಅಚಲವಾದ ವಿಶ್ವಾಸವಿಡು. ನೀನು ನನಗೆ ನೀಡಬಲ್ಲ ಅತ್ಯಂತ ದೊಡ್ಡ ಉಡುಗೊರೆ ಎಂದರೆ ಅದುವೇ. ಯಾರೋ ಒಬ್ಬರ ಮೇಲೆ ತನ್ನ ಸಂಪೂರ್ಣ ವಿಶ್ವಾಸವನ್ನು ಇಡುವುದು ತುಂಬ ದೊಡ್ಡ ವಿಷಯ. ಅಂತಹ ದೊಡ್ಡ ಜವಾಬ್ದಾರಿಯನ್ನು ನೀನು ನನಗೆ ನೀಡುತ್ತಿರುವಾಗ ಈ ಜಗತ್ತಿನಲ್ಲಿ ಯಾರೂ ಆ ವಿಶ್ವಾಸಕ್ಕೆ ಬೆಲೆ ಕಟ್ಟಲು ಸಾಧ್ಯವಿಲ್ಲ. ನನ್ನ ದರ್ಬಾರಿನಲ್ಲಿ ಆ ವಿಶ್ವಾಸದ ಮುಂದೆ ಈ ಚಿನ್ನ ಬೆಳ್ಳಿ ಯಾವುದೂ ಬೆಲೆಯಿಲ್ಲ. ಆದ್ದರಿಂದ ನೀನು ನನಗೆ ಚಿನ್ನದ ಆಭರಣ ಧರಿಸಬೇಕು ಎಂದು ಯೋಚನೆ ಮಾಡುತ್ತಿದ್ದರೆ ಅದನ್ನು ನೀನೇ ಸಂತೋಷದಿಂದ ಧರಿಸು. ನೀನು ಧರಿಸಿದರೆ ನಾನು ಧರಿಸಿದಂತೆ. ನೀನು ಹಸಿದವರಿಗೆ ನೀಡುವ ಪ್ರತಿಯೊಂದು ರೊಟ್ಟಿಯ ತುಣುಕು ಮತ್ತು ಅದರಲ್ಲಿರುವ ಉಪ್ಪಿನ ರುಚಿ ಇದೆಯಲ್ಲ, ಅದುವೇ ನನಗೆ ನೀನು ನೀಡುವ ನಿಜವಾದ ಆಭರಣ. ಹಾಗಾಗಿ ನನಗಾಗಿ ಏನಾದರೂ ಮಾಡಬೇಕು ಅನಿಸಿದರೆ ಹಸಿದವರಿಗೆ ಅನ್ನವನ್ನು ನೀಡು. ನಿನ್ನ ಜೀವನದಲ್ಲಿ ಎದುರಾಗುವ ಪ್ರತಿಯೊಬ್ಬರನ್ನು ಪ್ರೀತಿಯಿಂದ ಆಲಿಂಗಿಸು. ಇಂದಿನಿಂದ ದಿನಗಳಲ್ಲಿ ಮಾರುಕಟ್ಟೆಯಲ್ಲಿ ಪ್ರತಿಯೊಂದು ವಸ್ತುವು ನಿನಗೆ ಬೇಕಾದ ಬೆಲೆಯಲ್ಲಿ ತುಂಬ ಚೆನ್ನಾಗಿ ಸಿಗುತ್ತದೆ. ನೀನು ಪ್ರತಿ ಬಾರಿ ಶಾಪಿಂಗ್ ಮಾಡುವಾಗ ಕೊಳ್ಳುವ ಮುನ್ನ, ಸಾಯಿ, ನೀನು ನನ್ನ ಜೊತೆ ನಡೆದು ನನಗೆ ಸರಿಯಾದ ವಸ್ತುಗಳನ್ನು ಕೊಡಿಸು ಎಂದು ನನ್ನನ್ನು ಏಕೆ ಪ್ರಾರ್ಥಿಸುವುದಿಲ್ಲ? ಏಕೆಂದರೆ ನೀನು ಯಾವ ಬೆಲೆಯಲ್ಲಿ ಏನನ್ನು ಕೊಳ್ಳಬೇಕು ಅಂದುಕೊಂಡಿದ್ದೀಯೋ ಅದೆಲ್ಲವೂ ಹೊರಗೆ ಸಿಗುತ್ತದೆ. ನೀನು ನಿನ್ನ ಸ್ವಂತ ಬಲದಿಂದ ಒಂದು ಹೊಸ ಮನೆಯನ್ನು ಕಟ್ಟಬೇಕು ಅಂದುಕೊಂಡಿದ್ದರೂ ಕೂಡ ನಿನ್ನ ಬಳಿ 5,000, 10,000, 20,000 ಅಥವಾ 1,00,000 ಹೀಗೆ ಎಷ್ಟೇ ಹಣವಿದ್ದರೂ ಅದರಲ್ಲಿ ಎಲ್ಲವೂ ಅದ್ಭುತವಾಗಿ ವ್ಯವಸ್ಥೆಯಾಗುತ್ತದೆ. ಇಂದಿನಿಂದ ಮಾರುಕಟ್ಟೆ ಪ್ರತಿಯೊಬ್ಬರ ಖರೀದಿದಾರನಿಗೂ ವಸ್ತುಗಳನ್ನು ಒದಗಿಸುತ್ತದೆ. ನೀನು ಕೇವಲ ನನ್ನ ನಾಮಸ್ಮರಣೆಯನ್ನು ಮಾಡಿ ಮುನ್ನಡೆ. ಯಾವುದೇ ರೀತಿಯ ಒತ್ತಡವನ್ನು ತೆಗೆದುಕೊಳ್ಳಬೇಡ. ಒಂದು ವೇಳೆ ನನ್ನ ಮನೆಯವರು ನನಗೆ ಸಾಥ್ ನೀಡದಿದ್ದರೆ ಏನಾಗಬಹುದು ಎಂದು ಯೋಚಿಸುತ್ತೀಯಾ ಅಲ್ಲವೇ? ನಿನ್ನ ಮನೆಯವರಿಗೆ ಕೊಡುವವನು ನಾನೇ ಆಗಿರುವಾಗ ನೀನು ಯಾಕೆ ಚಿಂತಿಸುತ್ತೀಯಾ? ನಿನ್ನ ಮನೆಯವರು ನಿನಗೆ ಅನ್ನ ನೀಡುತ್ತಿದ್ದಾರೆ ಎಂದು ನಿನ್ನ ಮೇಲೆ ತಪ್ಪಾಗಿ ಅಧಿಕಾರ ಚಲಾಯಿಸಿದರೆ, ಒಂದು ವೇಳೆ ನಾನು ಅವರಿಗೆ ಕೊಡುವುದನ್ನು ನಿಲ್ಲಿಸಿದರೆ ಅವರು ಸ್ವತಃ ಅನ್ನ ತಿನ್ನಲು ಸಾಧ್ಯವೇ? ಇಲ್ಲ ತಾನೆ? ಹಾಗಾಗಿ ಎಲ್ಲರಿಗೂ ಕೊಡುತ್ತಿರುವುದು ನಾನೇ. ಪ್ರತಿಯೊಬ್ಬರ ಪಾಲಿನದನ್ನು ನಾನೇ ನೀಡುತ್ತಿದ್ದೇನೆ. ನೀನು ಮನೆಯಿಂದ ಯಾರಿಗೆಲ್ಲ ದಾನ ದಕ್ಷಿಣೆ ನೀಡುತ್ತಿದ್ದೀಯೋ ಆ ದಾನದ ಪಾಲನ್ನು ಸೇರಿಸಿ ನಾನು ನಿನ್ನ ಮನೆಗೆ ತಲುಪಿಸುತ್ತೇನೆ. ನೀನು ಸ್ವಲ್ಪ ಯೋಚಿಸು. ನಿನ್ನ ಮನೆಯಿಂದ ಯಾರಿಗೆ ದಾನ ಹೋಗುತ್ತದೆಯೋ ಮತ್ತು ನಿನ್ನ ನೆರೆಹೊರೆಯವರ ಮನೆಯಿಂದ ಯಾರಿಗೆ ಸಹಾಯ ಹೋಗುತ್ತದೆಯೋ ಅವರೆಲ್ಲರೂ ಬೇರೆ ಬೇರೆ ಜನರು. ಅವರು ಯಾರು ಎಂದು ನಿನಗೆ ಗೊತ್ತು ಇರುವುದಿಲ್ಲ. ಅಂದರೆ ಯಾರು ಯಾರಿಗೆ ದಾನ ನೀಡಬೇಕು, ಯಾರು ಎಲ್ಲಿಂದ ಪಡೆದುಕೊಳ್ಳಬೇಕು ಎಂಬ ಜವಾಬ್ದಾರಿಯನ್ನು ನಾನೇ ಹಂಚಿದ್ದೇನೆ. ಇದನ್ನು ಯಾವುದೇ ಮನುಷ್ಯ ಮಾಡುತ್ತಿಲ್ಲ, ನಾನೇ ಮಾಡಿಸುತ್ತಿದ್ದೇನೆ. ಇನ್ನೂ ಒಂದು ಮುಖ್ಯ ವಿಷಯ, ಕಳೆದ ಕೆಲವು ದಿನಗಳಿಂದ ಯಾರೊಂದಿಗೆ ನೀನು ಜಗಳ ನಡೆದು ನಿನಗೆ ತೊಂದರೆ ಕೊಡಲಾಗುತ್ತಿತ್ತು, ಇಂದು ಆ ವ್ಯಕ್ತಿಯಿಂದ ನಿನಗೆ ಹಣ ಸಿಗುವಂತೆ ಮಾಡುತ್ತೇನೆ. ಇಂದು ಆ ವ್ಯಕ್ತಿ ತಾನಾಗಿಯೇ ಬಂದು ನಿನಗೆ ಸಂತೋಷದಿಂದ ಹಣವನ್ನು ನೀಡುತ್ತಾನೆ. ಅವನಿಗೆ ತನ್ನ ತಪ್ಪಿನ ಅರಿವಾಗಿದೆ. ಆ ಹಣದಿಂದ ನೀನು ಪಡೆದುಕೊಂಡು ಸುರಕ್ಷಿತವಾಗಿ ಎತ್ತಿಡು. ಅದನ್ನು ಅನಗತ್ಯವಾಗಿ ಖರ್ಚು ಮಾಡಿ ಮುಗಿಸಬೇಡ. ಅದು ನಿನ್ನ ಬಳಿ ಭದ್ರವಾಗಿರಲಿ. ಯಾವಾಗಲೂ ಸಂತೋಷವಾಗಿರು, ನಗುತ್ತಿರು. ಅತಿಯಾದ ಒತ್ತಡವನ್ನು ತಲೆಗೆ ತೆಗೆದುಕೊಳ್ಳಬೇಡ. ಇಂದು ಎಲ್ಲವೂ ಒಳ್ಳೆಯದೇ ಆಗುತ್ತದೆ. ಇನ್ನು ಮುಂದೆ ಕೆಟ್ಟದ್ದು ಏನೂ ನಡೆಯುವುದಿಲ್ಲ. ನಿನಗೆ ನನ್ನ ಯಾವುದಾದರೂ ಮಾತು ಬೇಸರ ತರಿಸಿದ್ದರೆ ಅಥವಾ ಸಾಯಿ ನನ್ನ ಜೊತೆ ನಿಲ್ಲಲಿಲ್ಲ ಎಂದು ಅನ್ನಿಸಿದ್ದರೆ ನಾನು ನಿನ್ನಲ್ಲಿ ಕ್ಷಮೆ ಕೇಳುತ್ತೇನೆ.
ಕೇವಲ ನಿನ್ನ ಮನಸ್ಸಿಗೆ ನೋವಾಗಬಾರದು ಎಂಬ ಕಾರಣಕ್ಕಷ್ಟೇ ನಾನು ಇದನ್ನು ಹೇಳುತ್ತಿದ್ದೇನೆ. ಆದರೆ ಕಷ್ಟಗಳ ಸಮಯದಲ್ಲಿ ನಿನಗೆ ಹಾಗೆ ಅನ್ನಿಸಿರಬಹುದು ಅಷ್ಟೇ, ಅದು ನಿಜವಲ್ಲ. ನನ್ನ ಕರುಣೆಯ ದೃಷ್ಟಿ ಒಂದು ಕ್ಷಣವೂ ನಿನ್ನಿಂದ ದೂರವಾಗಿಲ್ಲ. ಈ ಮಾತನ್ನು ಚೆನ್ನಾಗಿ ನೆನಪಿಟ್ಟುಕೋ. ನಿನ್ನ ಜೀವನದ ಹೊಸ ಸುವರ್ಣ ಮುಂಜಾವು ನಿನ್ನ ಅಂಗಳಲ್ಲೇ ಬರುತ್ತಿದೆ. ಈ ಮುಂಜಾವು ಬಂದ ತಕ್ಷಣ ನನ್ನ ಈ ಎಲ್ಲ ಮಾತುಗಳ ಮೇಲೆ ನಿನಗೆ ಸಂಪೂರ್ಣವಾಗಿ ನಂಬಿಕೆ ಬರುತ್ತದೆ. ಹಾಗೆಯೇ ಮಗು, ನೀನು ಎಂದಿಗೂ ಮಂತ್ರ ಜಪ ಮಾಡುವುದರಿಂದ ಏನು ಲಾಭವಿದೆ ಎಂದು ನೋಡಲು ಹೋಗಬೇಡ. ವಿಷ್ಣು ಸಹಸ್ರನಾಮ ಪಠಿಸುವುದರಿಂದ ಏನು ಪ್ರಯೋಜನ, ಗಾಯತ್ರಿ ಮಂತ್ರ ಜಪಿಸುವುದರಿಂದ ಏನು ಲಾಭ, ಇವೆಲ್ಲವನ್ನು ಹುಡುಕುವುದರಲ್ಲಿ, ಓದುವುದರಲ್ಲಿ ನೀನು ನಿನ್ನ ಬುದ್ಧಿವಂತಿಕೆಯನ್ನು ವ್ಯರ್ಥ ಮಾಡಬೇಡ. ಏಕೆಂದರೆ ನೀನು ಒಂದು ಮಾತನ್ನು ನೆನಪಿನಲ್ಲಿ ಇಟ್ಟುಕೋ. ನೀನು ಯಾವ ಮಂತ್ರವನ್ನು ಸಂಪೂರ್ಣವಾಗಿ ನಿನ್ನದಾಗಿಸಿಕೊಳ್ಳುತ್ತೀಯೋ, ಯಾವ ಪಾರಾಯಣವನ್ನು ನೀನು ಪೂರ್ಣ ಮನಸ್ಸಿನಿಂದ ಒಪ್ಪಿಕೊಳ್ಳುತ್ತೀಯೋ ಮತ್ತು ಅದಕ್ಕಾಗಿ ನೀನು ಸಂಪೂರ್ಣವಾಗಿ ಸಮರ್ಪಿತನಾಗುತ್ತೀಯೋ, ಅದು ನಿನಗೆ ಎಲ್ಲವನ್ನೂ ನೀಡುತ್ತದೆ, ಎಲ್ಲವನ್ನೂ ಕೊಡುತ್ತದೆ. ಮತ್ತು ಸುಖ ಸಮೃದ್ಧಿಯ ವಿಷಯವಾಗಿರಲಿ, ನಿನ್ನನ್ನು ರಕ್ಷಿಸುವ ವಿಷಯವಾಗಿರಲಿ, ಮಾನಸಿಕವಾಗಿ, ಶಾರೀರಿಕವಾಗಿ, ಪ್ರತಿಯೊಂದು ರೀತಿಯಿಂದಲೂ, ಅದು ಧನ ಪ್ರಾಪ್ತಿಯ ವಿಷಯವಾಗಿರಲಿ ಅಥವಾ ಸಮಾಜದಲ್ಲಿ ಉತ್ತಮ ಗೌರವ ಪ್ರತಿಷ್ಠೆ ಬದುಕುವ ವಿಷಯವಾಗಿರಲಿ ಅಥವಾ ಕೌಟುಂಬಿಕ ಸಂಬಂಧಗಳಿಗೆ ಸೇರಿದ ಯಾವುದೇ ವಿಷಯವಾಗಿರಲಿ, ಎಂತಹುದೇ ಪರಿಸ್ಥಿತಿ ಇರಲಿ, ಅಲ್ಲಿ ಯಾವಾಗಲೂ ನಿನ್ನ ರಕ್ಷಣೆಗಾಗಿಯೇ ಆಗುತ್ತದೆ. ಆದ್ದರಿಂದ ಎಂದಿಗೂ ಅವುಗಳನ್ನು ಲಾಭ ನಷ್ಟಗಳ ಲೆಕ್ಕಾಚಾರದಲ್ಲಿ ಬೀಳಬೇಡ. ನಿನ್ನ ಮನಸ್ಸು ಸ್ವಚ್ಛವಾಗಿದ್ದು ನೀನು ಸಾತ್ವಿಕ ಮಾರ್ಗದಲ್ಲಿ ಎಲ್ಲವನ್ನ ಮಾಡಿದರೆ ಒಳ್ಳೆಯದೇ ಆಗುತ್ತದೆ. ಪೂಜೆ ಪುನಸ್ಕಾರಗಳು ದುರಾಶೆಯಿಂದ ಮಾಡಬೇಡ. ಮನಸ್ಸಿನಲ್ಲಿ ಶುದ್ಧವಾದ ಇಚ್ಛೆಯನ್ನಿಟ್ಟುಕೊಂಡು ಮಾಡು. ದುರಾಸೆಗೂ ಮತ್ತು ಇಚ್ಛೆಗೂ ತುಂಬ ವ್ಯತ್ಯಾಸವಿದೆ. ಈ ಮಾತನ್ನು ಅರ್ಥ ಮಾಡಿಕೊ. ಇನ್ನು ನೀನು ಯಾರೊಂದಿಗಾದರೂ ಮಾತನಾಡಲು ಬಯಸುತ್ತಿದ್ದೀಯಾ ಅಲ್ಲವೇ? ಯಾವಾಗ ಸಂದರ್ಭ ಸಿಗುತ್ತದೆ, ಯಾವಾಗ ಮಾತನಾಡಲಿ ಎಂದು ಸರಿಯಾದ ಸಮಯಕ್ಕಾಗಿ ಕಾಯುತ್ತಿದ್ದೀಯಾ. ಆದರೆ ಆ ಸಂದರ್ಭ ಸರಿಯಾದ ರೀತಿಯಲ್ಲಿ ಬರಲು ಬಿಡು. ನನ್ನ ಮಾತು ಕೇಳಿ ಸ್ವಲ್ಪ ದಿನ ನಿಲ್ಲು. ಸರಿಯಾದ ಸಮಯ ಬಂದಾಗ ನಿನ್ನ ಮನಸ್ಸಿನ ಮಾತುಗಳನ್ನು ಅವರ ಮುಂದೆ ಇಡು. ಏಕೆಂದರೆ ಮಾತುಗಳು ಕೈ ಭಾವನೆಯಿಂದ ಆರಂಭವಾದರೆ ಬಹುಶಃ ಯಾರೂ ಒಬ್ಬರನ್ನೊಬ್ಬರು ಅರ್ಥ ಮಾಡಿಕೊಳ್ಳಲು ಇಷ್ಟಪಡುವುದಿಲ್ಲ. ಆದ್ದರಿಂದ ಮನಸ್ಸನ್ನು ಶಾಂತವಾಗಿಟ್ಟುಕೊಂಡು ನಿನ್ನ ಕೋಪವನ್ನು ದೂರವಿಟ್ಟು ಮಾತನಾಡು. ಸದ್ಯಕ್ಕೆ ಸ್ವಲ್ಪ ತಾಳ್ಮೆಯಿಂದ ಇರು. ನಿನಗೆ ಗೊತ್ತಾ, ನಿನ್ನ ಹೃದಯ ತುಂಬ ಕೋಮಲವಾಗಿದೆ. ನಿನಗೆ ಸಾಮಾನ್ಯವಾಗಿ ಎಲ್ಲರ ಮೇಲೂ ಅಕ್ಕರೆ ಇರುತ್ತದೆ, ಆದರೆ ಅದು ಕೇವಲ ಹೊರಗಿನ ಪ್ರಪಂಚಕ್ಕೆ ಮಾತ್ರ. ಆದರೆ ನೀನು ಯಾರನ್ನು ತುಂಬ ಹಚ್ಚಿಕೊಳ್ಳುತ್ತೀಯೋ, ಯಾರನ್ನು ಮನಸ್ಸಿನಿಂದ ನಿಜವಾಗಿ ಪ್ರೀತಿಸಲು ಆರಂಭಿಸುತ್ತೀಯೋ, ಆಗ ಅವರು ನಿನ್ನ ಇಲ್ಲಿ ಕಳೆದುಕೊಂಡು ಬಿಡುತ್ತೇನೋ ಎನ್ನುವ ಭಾವನೆ ನಿನ್ನ ಮನಸ್ಸಿನ ಬೆಳೆಸಿಕೊಂಡು ಬಿಡುತ್ತೀಯ. ಹಾಗಾಗಿ ಯಾರ ಮೇಲೂ ಅತಿಯಾದ ನಿರೀಕ್ಷೆಯನ್ನು ಇಟ್ಟುಕೊಳ್ಳಬೇಡ. ಎಲ್ಲರಿಗೂ ಶುಭವಾಗಲಿ. ಶುಭ ದಿನ. ಶುಭರಾತ್ರಿ.